ವೆಲ್ಕಮ್ ಬ್ಯಾಕ್. 24 ಕೆರೆಗಳಲ್ಲಿ 8 ಕೆರೆಗಳು ಮಾತ್ರ ಭರ್ತಿ, 16 ಕೆರೆಗಳಿಗೆ ಅಡ್ಡಿಯಾಗಿದೆ 5 ಕಿಲೋಮೀಟರ್ ಮೀಸಲು ಅರಣ್ಯ. ಕ್ಲಿಯರೆನ್ಸ್ ಕೊಡಿಸಲಿಕ್ಕೆ ವಿ ಸೋಮಣ್ಣ ಮೇಲೆ ಒತ್ತಡ. ತಿಪಟೂರಿನ ಕೆರೆಗಳಿಗೆ ಹೇಮಾವತಿ ನೀರಿಲ್ಲ. ನಮ್ಮ ಕೆರೆಗಳೆಲ್ಲ ಪೈಪ್ ಲೈನ್ ಆಗಿದಾವೆ, ಆದ್ರೂ ಏನು ನೀರು ಬಿಟ್ಟಿಲ್ಲ. ರಿಸರ್ವ್ ಫಾರೆಸ್ಟ್ ನಲ್ಲಿ ರಸ್ತೆ ಬಿಟ್ಕೊಟ್ಟಿದ್ದಾರೆ ಮಧ್ಯದಲ್ಲಿ ಹೋಗಕ್ಕೆ, ಅದೇ ರೀತಿನಿ ಚಾನಲ್ಗೂ ಬಿಟ್ಕೊಡ್ಬೋದು. ಕ್ಲಿಯರ್ ಆಗ್ಬೇಕು, ಕ್ಲಿಯರ್ ಆದ್ಮೇಲೆ ಬಿಡ್ತೀವಿ ಅಂತಾರೆ ಅಷ್ಟೇ. ಬಯಲು ಸೀಮೆಯ ತಾಲೂಕು ತಿಪಟೂರು, ಆದ್ರೆ ಅಲ್ಲಿಗೆ ಹೇಮಾವತಿ ನೀರು ಹರಿಯುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ವರ್ಷಗಳಿಂದ ಕನಸನ್ನ ಕಾಣ್ತಾ ಇದ್ರು ಅಲ್ಲಿನ ಜನ. ಆದ್ರೆ ಅದು ಇನ್ನೂ ಕೂಡ ಈಡೇರ್ತಾ ಇಲ್ಲ. ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ನೋಡ್ಲೇಬೇಕಾದಂತ ಸ್ಟೋರಿ ಇದೆ. ವಿ ಸೋಮಣ್ಣಗೆ ಅತಿ ಹೆಚ್ಚು ಮತ ಕೊಟ್ಟಿರುವಂತಹ ಜನರ ಗೋಳು ತಿಪಟೂರು ತಾಲೂಕಿನಲ್ಲಿ ಉಂಟಾಗಿದೆ ಜಲಕ್ಷಾಮ. ಬಯಲ್ಸೀಮೆ ಹೇಮಾವತಿ ಡ್ಯಾಮ್ 50 ರಿಂದ 60 ಕಿಲೋಮೀಟರ್ ಆಗುತ್ತೆ, ಆದ್ರೂ ಕೂಡ ತಿಪಟೂರಿಗೆ ಹೇಮಾವತಿ ನೀರು ಬರುವಂತದ್ದು ಕನಸಾಗ್ಬಿಟ್ಟಿತ್ತು. ಆದ್ರೆ ಅದಕ್ಕೆ ಎಲ್ಲಾ ರೀತಿಯಾದಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬಟ್ ಅಲ್ಲಿ ಮೀಸಲು ಅರಣ್ಯ ಇರುವಂತ ಹಿನ್ನೆಲೆಯಲ್ಲಿ ಸಮಸ್ಯೆ ಎದುರಾಗಿದೆ. ತಾಲೂಕಿನ 16 ಕೆರೆಗಳಿಗೆ ಹೇಮಾವತಿಯಿಂದ ನೀರು ತುಂಬಿಸಿಲ್ಲ. ಚಿಕ್ಕನಾಯಕನಹಳ್ಳಿ ತಿಪಟೂರು ಗಡಿ ಭಾಗದಲ್ಲಿದೆ ಮೀಸಲು ಅರಣ್ಯ. ಮೀಸಲು ಅರಣ್ಯ ಪ್ರದೇಶದ ವಿವಾದದ ಕಾರಣ ಕಾಮಗಾರಿಗೆ ಅಡ್ಡಿಯಾಗಿದೆ. ರಿಸರ್ವ್ ಫಾರೆಸ್ಟ್ ಆಗಿರುವಂತಹ ಕಾರಣಕ್ಕೋಸ್ಕರ ಕಾಮಗಾರಿಗೆ ಅಡ್ಡಿಯಾಗಿದೆ. 5 ಕಿಲೋಮೀಟರ್ ಉದ್ದಕ್ಕೆ ನಾಲೆ ನಿರ್ಮಾಣಕ್ಕೆ ಅರಣ್ಯ ಇಲಾಖೆ ಒಪ್ಪಿಗೆಯನ್ನ ಕೊಡಬೇಕಾಗಿದೆ. ಅರಣ್ಯ ಇಲಾಖೆ ಒಪ್ಪಿಗೆ ಇಲ್ಲದೆ ಕಾಮಗಾರಿ ಸ್ಥಗಿತ ಆಗಿರುವಂಥದ್ದು. ಅರಣ್ಯ ಇಲಾಖೆ ಒಪ್ಪಿದ್ರೆ ನಾಲೆ ಕಾಮಗಾರಿ ಸಲೀಸಾಗುತ್ತೆ, ಬೇಗ ಮುಗಿಯುತ್ತೆ. ಹಾಲ್ಕುರ್ಕೆ ಗ್ರಾಮ ಪಂಚಾಯಿತಿ ಸೇರಿದಂತೆ 100 ಹಳ್ಳಿಗಳಿಗೆ ನೀರಿಲ್ಲ. 2008ರಲ್ಲಿ ಕಾಮಗಾರಿಗೆ ಶಂಕುಸ್ಥಾಪನೆ ಆದರೂ ಕೂಡ ಕೆಲಸ ಆಗಿಲ್ಲ. ಅರಣ್ಯ ಇಲಾಖೆಯಿಂದ ಕ್ಲಿಯರೆನ್ಸ್ ಕೊಡಿಸಲಿಕ್ಕೆ ಸೋಮಣ್ಣಗೆ ಒತ್ತಡವನ್ನ ಹಾಕಲಾಗ್ತದೆ. ಕೇಂದ್ರ ಸಚಿವರು, ತುಮಕೂರಿನ ಸಂಸದರು ದಯವಿಟ್ಟು ಕ್ಲಿಯರೆನ್ಸ್ ಕೊಡಿಸಿ ಅಂದ್ಬಿಟ್ಟು ಅಲ್ಲಿನ ಜನ ಕೇಳ್ಕೊಳ್ತಾ ಇದ್ದಾರೆ. ಕೇಂದ್ರ ಅರಣ್ಯ ಸಚಿವರಿಗೆ ಮನವಿ ಮಾಡಿಕೊಡಿ, ಅದನ್ನು ಕ್ಲಿಯರೆನ್ಸ್ ಮಾಡಿಸ್ಕೊಡಿ ಅಂತ. ಯಾಕೆಂದ್ರೆ ಕಾಮಗಾರಿ ಆಲ್ಮೋಸ್ಟ್ ಆಗೋಗಿದೆ. ಆದರೆ ರಿಸರ್ವ್ ಫಾರೆಸ್ಟ್ ಇರುವಂತ 5 ಕಿಲೋಮೀಟರ್ ಭಾಗದಲ್ಲಿ ಮಾತ್ರ ಕಾಮಗಾರಿ ಆಗಿಲ್ಲ. ಅಲ್ಲೂ ಕೂಡ ಆಗಬೇಕು ಅಂದ್ರೆ ಅರಣ್ಯ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಗಬೇಕು. ಅದನ್ನ ಮಾಡಿಕೊಡಿ ಅಂತ ಸೋಮಣ್ಣ ಅವರನ್ನು ಕೇಳ್ತಾ ಇದ್ದಾರೆ ಅಲ್ಲಿನ ಜನ. ಇದೊಂದು ಮಾಡಿಕೊಟ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ರಿಸರ್ವ್ ಫಾರೆಸ್ಟ್ ಇರೋದ್ರಿಂದ ಅವ್ರು ಏನಂತ ಹೇಳಿದ್ರು, ರಿಸರ್ವ್ ಫಾರೆಸ್ಟ್ ಇಲ್ಲಿ ಬಿಡಲ್ಲ ಅಂತ ಹೇಳಿದ್ರು. ಅದು ಸರ್ಕಾರದಿಂದವ. ಹಾಗೆ ಹಿಂದಿನ ಸರ್ಕಾರ ಏನಪ್ಪ 40 ಎಕರೆ ಜಮೀನು ಕೊಟ್ಟಿದೆ ಅಂತೆ, ಇನ್ನೂ 20 ಎಕರೆ ಲ್ಯಾಂಡನ್ನು ಇದು ಮಾಡಿದೆ. ಅದೇನಾದ್ರೆ ನಮ್ಮ ಇಬ್ಬಂದಿ ಕಡೆ ಹಾಲ್ಕುರ್ಕೆ ಮತ್ತು ಇದು ತಮ್ಮಡಿಹಳ್ಳಿ ಇದು ತಕ್ಕ ನೀರು ಎಲ್ಲರಿಗೂ ಅನುಕೂಲ ಆಗುತ್ತೆ. ಆಗಿನ ಕಾಲದಲ್ಲಿ ಒಂದ್ಸಲ ಸ್ವಾಮಿಗಳು ಮತ್ತು ಎಲ್ಲರೂ ಬಂದು ಪಟ್ಟದೇವರ ಕೆರೆಯಲ್ಲಿ ಇದನ್ನು ಮಾಡಿದ್ರು, ಗುದ್ಲಿ ಪೂಜೆ ಮಾಡಿದರು. ಮತ್ತು ಇನ್ನೂ ಸಚಿವರು ಕೂಡ ಇದನ್ನು ಗುದ್ಲಿ ಪೂಜೆ ಮಾಡಿ ಅದ್ಯಾವುದು ನೆರವೇರಲಿಲ್ಲ. ಈಗಿನ ಶಾಸಕರಲ್ಲಿ ಯಾವ ಶಾಸಕರು ಯಾರ್ಯಾರು ಆಗಿರಲಿ, ನಮಗೆ ರೈತರಿಗೆ ನೀರು ಕೊಡಬೇಕು, ಎಲ್ಲ ಗಮನಕ್ಕೆ ತಗೋಬೇಕು. ಈವರೆಗೆ ಶಾಸಕರುಗಳಿಗೆ ಅವ್ರದ್ದು ಕೆಲಸ ಮಾಡ್ಕೊಂಡು ನೋಡೋದಲ್ಲ. ಈ ಜನಗಳು ಹಳ್ಳಿಗಳಲ್ಲಿ ಕೆರೆ ನಾರುಗಳೆಲ್ಲ ಬತ್ತಿ ಹೋಗ್ತಿದ್ದಾವೆ, ಕುಡಿಯೋಕ್ಕೆ ನೀರಲ್ಲ. ಹಂಗಾಗಿ ಶಾಸಕರು ಒಂದು ಸ್ವಲ್ಪ ಗಮನಕ್ಕೆ ತಗೋಬೇಕು. ಟಿವಿ ಮಾಧ್ಯಮದಲ್ಲಿ ನೀವು ಒಂಚೂರು ನಮಗೆ ಹೆಲ್ಪ್ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದೀನಿ. ಅದೇ ನೀರಿನ ಸಮಸ್ಯೆ ನೀರಿನ ಸಮಸ್ಯೆ. ಕೆರೆಗಳು ನೀರು ತುಂಬಿಸ್ಬೇಕಷ್ಟೇ. ಎಲ್ಲ ಕೆರೆಗಳು ನೀರು ಬಿಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ. ಪಂಪ್ ಸೆಟ್ಗಳು ಇದಾಗ್ತವೆ, ರೀಚಾರ್ಜ್ ಆಗ್ತವೆ. ಏನು ನಡೀತಾ ಇದೆ ಸರ್, ಕ್ಲಿಯರ್ ಆಗಬೇಕು, ಕ್ಲಿಯರ್ ಆದ್ಮೇಲೆ ಬಿಡ್ತೀವಿ ಅಂತಾರೆ ಅಷ್ಟೇ. ಕ್ಲಿಯರ್ ಆಗಬೇಕು ಅಂತ ಇದ್ದಾರೆ. ಕೆರೆ ರಿಪೇರಿಗಳು ಮಾಡ್ತಾವ್ರಿ, ಕೆರೆಗಳು ಕೆಲ ರಿವಿಟ್ಮೆಂಟ್ ಎಲ್ಲ ಮಾಡಿ ಹೊಸದಾಗಿ ಮಾಡ್ತಾ ಇದ್ದಾರೆ. ಎಲ್ಲಿ ಬಂದೇ ಇಲ್ವಲ್ಲ ಸರ್, ಬಿಟ್ಟೇ ಇಲ್ಲ. ಆ ಸಾರ್ತೋಳಿ ಕೆರೆಗೆ ಬಿಟ್ಟಿದ್ರು ಒಂದು ಸಲ ಬಿಟ್ಟರು ಸ್ಟಾಪ್ ಆಗೋಯ್ತು ಸಾರ್ತೋಳಿ ಕೆರೆಗೆ. ಅಲ್ಲಿಂದ ಯಾವ ಕೆರೆಗೂ ನೀರು ಬಿಟ್ಟಿಲ್ಲ. ನಮ್ಮ ಕೆರೆಗಳೆಲ್ಲ ಪೈಪ್ ಲೈನ್ ಆಗಿದಾವೆ, ಆದರೂ ಏನೂ ನೀರು ಬಿಟ್ಟಿಲ್ಲ. ಈಗಿನ MLA ಒಟ್ಟು MP ಗಳು ಮನಸ್ಸು ಮಾಡಿ ನಮಗೆಲ್ಲ ಕೆರೆ ನೀರು ತುಂಬಿಸಿದ್ರೆ ಎಲ್ಲ ರೈತರು ಉದ್ಧಾರ ಆಗ್ತಾರೆ. ಅವ್ರಿಗೂ ಮುಂದೆ ಒಳ್ಳೆ ಹೆಸರು ಬರುತ್ತೆ. ಅಷ್ಟು ಕೆಲಸ ಮಾಡಿಕೊಟ್ಟು ಈ ಗ್ರಾಮದವ್ರಿಗೆಲ್ಲ, ಈ ಕಡೆ ಎಲ್ಲ ದನ ಕರುಗಳಿಗೆ ಎಲ್ಲಕ್ಕೂ ಒಳ್ಳೇದಾಗುತ್ತೆ. ಈಗ MP ಏನಿದ್ದಾರೆ ಅವರು ಭಾಳ ಹೋರಾಡಿ ನಮಗೆಲ್ಲ ನೀರು ಕೊಡಿಸ್ಬೇಕಾಗಿದೆ. ಕೇಂದ್ರದ ಜಲಶಕ್ತಿ ಯೋಜನೆ ಸಚಿವರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಅವರು ಭಾಳ ಹೋರಾಡಿ ಕೆಲಸ ಮಾಡಿಕೊಡ್ಬೇಕು. ಅದೇ ಈಗ ಶಾಸಕರು ಇದನ್ನೆಲ್ಲ ಎಲ್ಲ ಬಿಟ್ಬಿಟ್ಟು ಈಗ ಹಾಲ್ಕುರ್ ಕೆರೆಗೆ ನೀರು ಬಿಡೋ ವ್ಯವಸ್ಥೆ ಮಾಡಬೇಕು. ಅವರು ಯಾವುದೋ ಅವ್ರು ಮಾಡಿದ್ದೀನಿ ಅವ್ರಿಗೆ ಹೆಸರು ಬರುತ್ತೆ ಅಂತೇಳಿ ಅವ್ರು ಮಾಡೋದನ್ನ ಬಿಟ್ಟಿದ್ದಾರೆ. ಈಗ ಅದನ್ನೆಲ್ಲ ಮರ್ತ್ಬಿಟ್ಟು ಇದು ಮಾಡಿದ್ರೆ ಅನುಕೂಲತೆ ಆಗುತ್ತೆ. ಆಮೇಲೆ ರಿಸರ್ವ್ ಫಾರೆಸ್ಟ್ ಅಂತಾರೆ, ರಿಸರ್ವ್ ಫಾರೆಸ್ಟ್ನಲ್ಲಿ ರಸ್ತೆ ಬಿಟ್ಕೊಟ್ಟಿದ್ದಾರೆ ಮಧ್ಯದಲ್ಲಿ ಹೋಗೋಕ್ಕೆ, ಅದೇ ರೀತಿನಿ ಚಾನಲ್ಗೂ ಬಿಟ್ಕೊಡ್ಬೋದು. ಪ್ರಯತ್ನ ಮಾಡಿದ್ರೆ ಆಗುತ್ತೆ. ಈಗ ಹಾಲ್ಕುರ್ಕೆಯಿಂದ ಶೆಟ್ಟಿಕೆರೆಗೆ ಹೋಗೋದು ರೋಡು ಅದು ರಿಸರ್ವ್ ಫಾರೆಸ್ಟ್ನಲ್ಲೇ ಇರೋದು. ರಸ್ತೆಗೆ ಬಿಟ್ಟ ಮೇಲೆ ನೀರಿಗೆ ಹಾಕ್ಬಿಡಲ್ಲ, ನೀರಿಗೆ ಅನುಕೂಲ. ಇಲ್ಲಿ ಶೆಟ್ಟಿಕೆರೆಗೆ ಹೋಗೋ ರೋಡಲ್ಲಿ ಸರ್
ಅದ್ರ ಪಕ್ಕದಲ್ಲೇ ಬರುತ್ತೆ, ಅದು ದಡದಲ್ಲೇ ಬರೋದು ಇದನ್ನು. ಈಗ ರಸ್ತೆಗೆ ಬಿಟ್ಟ ಮೇಲೆ ಇದಕ್ಕೂ ಬಿಡ್ಬೋದಲ್ವರ? ಇವರು ಹೋರಾಡ್ತಿಲ್ಲ, ಹೋರಾಟ ಮಾಡಿದ್ರೆ ಬಿಡ್ತಾರೆ, ಆಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ನವರು ರಿಸರ್ವೇಷನ್ನವ್ರು ಬಿಡ್ತಾರೆ, ಅದಕ್ಕೆ ಪರ್ಯಾಯ ವ್ಯವಸ್ಥೆನೂ ಎಲ್ಲ ಮಾಡಿದ್ದಾರೆ. ಇವರು ಅದೇ ನಾನು ಮಾಡಿದ್ರೆ ಈಗ ಅವ್ರು ಮಾಡಿದ್ದು ಅವ್ರಿಗೆ ಹೆಸರು ಬರುತ್ತೆ ಅಂತೇಳಿ ಇವರು ಮಾಡ್ತಾ ಇಲ್ಲ. ಇದು ಇವರು ಅದನ್ನೆಲ್ಲ ಮರೆತು ಮಾಡಿದ್ರೆ ಜನಗ ಅನುಕೂಲ ಆಗುತ್ತೆ. ಮಾಡದೆ ಹೋದರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋ ದಿನ ಭಾಳ ಹತ್ರದಲ್ಲಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ತಿಪ್ಟೂರು ಬಯಲ್ಸೀಮೆ ಹೇಮಾವತಿ ನೀರು ಕನಸನ್ನ ಕಾಣ್ತಾ ಇದ್ರು ಅಲ್ಲಿನ ಜನ. ಯಾವಾಗ ಈಡೇರುತ್ತೋ ಗೊತ್ತಿಲ್ಲ, ನನ್ಸಾಗುತ್ತೆ ಅನ್ನೋದು ಗೊತ್ತಿಲ್ಲ. ಎಷ್ಟು ವರ್ಷದಿಂದ ಈ ಕಾಮಗಾರಿ ಸ್ಥಗಿತ ಆಗಿರುವಂಥದ್ದು, ಅಲ್ಲಿನ ಜನ ಕಾಯ್ತಾ ಇದ್ದಾರೆ. ವಿ ಸೋಮಣ್ಣ ಅವರ ಗಮನಕ್ಕೆ ಬಂದಿಲ್ವಾ? ಬಂದಿದ್ದು ಕೂಡ ಏನು ಮಾಡ್ಲಿಕ್ಕೆ ಆಗ್ದಲೆ ಅವರು ಕೂಡ ಸುಮ್ಮನಾಗ್ಬಿಟ್ಟಿದ್ದಾರೆ, ಹೇಗೆ? ಪೃಥ್ವಿ, ನಿಜಕ್ಕೂ ಏನು ಕಳೆದ 2008ರಲ್ಲಿ ಯಡಿಯೂರಪ್ಪನವರು ಈ ಒಂದು ಕಾಮಗಾರಿಗೆ ಶಂಕುಸ್ಥಾಪನೆಯನ್ನ ಕೊಟ್ಟಿರ್ತಾರೆ. ಅಂದ್ರೆ ಚಿಕ್ಕನಾಯಕನಹಳ್ಳಿಯ 24 ಕೆರೆಗಳು ಜೊತೆಗೆ ಆ ತಿಪ್ಟೂರಿನ ಬಾರ್ಡರ್ ಅಲ್ಲಿ ಬರತಕ್ಕಂತ ಆಲ್ಕುರಿಕೆಗೆ ಸಂಬಂಧಪಟ್ಟಂತ ಆಲ್ಕುರಿಕೆ ಗ್ರಾಮ ಪಂಚಾಯತಿಯಲ್ಲಿ ಬರುವಂತ ಸುಮಾರು 3 ಸಣ್ಣ ಪುಟ್ಟ ಗ್ರಾಮಗಳು ಸೇರ್ಕೊಂಡು ಇಲ್ಲಿ ಒಂದು 18ರಿಂದ 20 ಕೆರೆಗಳಿಗೆ ನೀರನ್ನ ಉಳಿಸುವಂತ ಕಾಮಗಾರಿಗೆ ಅದು ಚಾಲನೆ ಕೊಟ್ಟಿರ್ತಾರೆ. ಆದ್ರೆ ಅಕ್ಷರಶಃ ಇವತ್ತಿನವರೆಗೂ ಕೂಡ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ ಅಂತ ಹೇಳ್ಬೋದು. ಕೇವಲ 5.5 ಕಿಲೋಮೀಟರ್ ಅರಣ್ಯ ಪ್ರದೇಶ ನಾಶ ಆಗುತ್ತೆಂಬ ಒಂದು ನೆಪ ಒಡ್ಡಿ ಅಷ್ಟು ಜನರ ರೈತರಿಗೆ ಇವತ್ತು ಸಮಸ್ಯೆಯನ್ನ ಮಾಡ್ತಿರ್ತಕ್ಕಂಥದ್ದು. ಏನೋ ಈ ಒಂದು ಅದ್ರಲ್ಲೂ ಕೂಡ ಈಗ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಮತಗಳನ್ನ ಕೊಟ್ಟಂತ ಏನೋ ಸಂಸದ ಸೋಮಣ್ಣ ಅವರಿಗೆ ಅತಿ ಹೆಚ್ಚು ಮತಗಳನ್ನ ಕೊಟ್ಟಂತ ತಿಪ್ಟೂರು ಭಾಗ ಏನಿದೆ, ಆ ಭಾಗನೇ ಇವತ್ತು ಅದರಲ್ಲೂ ಕೂಡ ಏನು BH ರೋಡ್ ಇಂದ ರೈಟ್ ಸೈಡ್ ಏನ್ ಬಿಡುತ್ತೆ ಅಲ್ಲಿ ಸಾಕಷ್ಟು ಒಂದು ಕುಡಿಯೋ ನೀರಿಗೆ ಅಭಾವ ಆಗಿರ್ತಕ್ಕಂಥದ್ದು. ನಮಗೆ ಏನು ಕುಡಿಯೋ ತೋಟ ತುಟಿಕೆಗಳಿಗೆ ಬೇಡ, ನಮ್ಮ ದನ ಕರುಗಳು ಜೊತೆಗೆ ನಾವು ಕುಡಿದು ಬದುಕೋದಕ್ಕೆ ಸ್ವಲ್ಪ ನೀರು ಕೊಡಿ ಅಂತ ಹೇಳಿ ಅವರ ಒಂದು ಒಕ್ಕಲ್ನ ಮನವಿ ಆಗಿರತಕ್ಕಂಥದ್ದು. ಏನೋ ಹೊನ್ನವಳ್ಳಿ ಆಗಿರ್ಬೋದು, ಹಾಲ್ಕುರಿಕೆ ಆಗಿರ್ಬೋದು, ಜೊತೆಗೆ ಈ ಕಡೆ ಮದೇನಹಳ್ಳಿ ಆಗಿರ್ಬೋದು, ಎಲ್ಲಾ ಗ್ರಾಮಗಳು ಕೂಡ ಈ ಒಂದು ನೀರು ಸಂಪೂರ್ಣವಾಗಿ ಶಕ್ತಿ ಕೊಡುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ಏನು 5.5 ಕಿಲೋಮೀಟರ್ ಅರಣ್ಯವನ್ನ ನಾಶ ಆಗುತ್ತೆ ಅಂತ ಹೇಳಿ ಸರ್ಕಾರ ಒಂದು ನೆಪವೊಡ್ಡಿ ಕಾಮಗಾರಿಯನ್ನ ನಿಲ್ಲಿಸಿರ್ತಕ್ಕಂಥದ್ದು. ಈ ಒಂದು 5.5 ಕಿಲೋಮೀಟರ್ ಅರಣ್ಯ ನಾಶಕ್ಕೆ ಕಂಪ್ಲೀಟ್ ಆಗಿ ಏನೋ ರಾಜ್ಯ ಸರ್ಕಾರದಿಂದ ಹಸಿರು ನಿಶಾನೆ ಅಥವಾ ಏನೋ ಅರಣ್ಯ ಇಲಾಖೆಯಿಂದ ಹಸಿರು ನಿಶಾನೆ ಸಿಕ್ಕಿದ್ದೆ ಆದ್ರೆ ನಿಜಕ್ಕೂ ಕೂಡ ಅಂದ್ರೆ ಅಲ್ಲಿ ಗ್ರೀನ್ ಸಿಗ್ನಲ್ ಕೊಡ್ಬೇಕಾಗಿರೋದು ಯಾರು? ರಾಜ್ಯ ಸರ್ಕಾರನ, ಕೇಂದ್ರ ಸರ್ಕಾರನ? ಮತ್ತು ಒಂದ್ ಕಡೆ ಷಡಕ್ಷಿ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮಣ್ಣ ಅವ್ರ ಗಮನಕ್ಕೆ ಆಗಿರ್ಬೋದು, ರಾಜ್ಯ ಸರ್ಕಾರದ ಗಮನಕ್ಕೆ ಆಗಿರ್ಬೋದು ತಂದಿದ್ದಾರೆ. ಯಾಕೆಂದ್ರೆ ಒಬ್ರು ಮಾತನಾಡಿದ್ದನ್ನ ಕೇಳಿಸ್ಕೊಂತಿದ್ದೆ, ಇಲ್ಲ ಬೇರೆಯವ್ರಿಗೆ ಹೆಸರು ಬರುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಇವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತ. ಪೃಥ್ವಿ, ಆಗಿನ ಕಾಲದಲ್ಲಿ ಏನು ಶಂಕುಸ್ಥಾಪನೆ ನೆರವೇರಿತು. ಆಗಿನ ಕಾಲದಲ್ಲಿ BC ನಾಗೇಶ್ ಅವರು ಶಾಸಕರಾಗಿರ್ತಾರೆ. ಅವರು ಶಂಕುಸ್ಥಾಪನೆಯನ್ನ ಕೊಟ್ಟು ಏನೋ ಅರಣ್ಯ ಪ್ರದೇಶದವರೆಗೂ ಕೂಡ ಒಂದು ಕಾಮಗಾರಿಯನ್ನ ಮಾಡಿರ್ತಾರೆ, ಅಂದ್ರೆ ಕೆನಾಲ್ ತೋಡುವಂತ ಕೆಲಸ ಮಾಡಿರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಅವರ ಟರ್ಮ್ ಮುಗ್ದೋಗುತ್ತೆ. ಅನಂತರ ಏನು ಅಲ್ಲಿಂದ ಇಲ್ಲಿವರೆಗೂ ಕೂಡ ನೆನೆಗುದಿಗೆ ಬಿದ್ದಿರತಕ್ಕಂಥದ್ದು. ಅಲ್ಲಿನ ಗ್ರಾಮಸ್ಥರು ನಮಗೆ ನ್ಯೂಸ್ 18 ಜೊತೆ ಮಾತಾಡ್ಬೇಕಾದ್ರೆ ಹೇಳೋ ಪ್ರಕಾರ ಸೋಮಣ್ಣ ಅವರ ಗಮನಕ್ಕೆ ಇದುವರೆಗಾಗಿ ಕೂಡ ಹೋಗಿಲ್ಲ. ನಾವು ಕೂಡ ಇನ್ಮುಂದೆ ಹೋಗಿ ಅವ್ರಿಗೆ ಇದೇ ವಾರದಲ್ಲಿ ಹೋಗಿ ಅವ್ರಿಗೆ ನಾವು ಮನವಿಯನ್ನ ಕೊಟ್ಟು ಈ ಒಂದು ಕೆಲಸವನ್ನ ಕಂಪ್ಲೀಟ್ ಮಾಡಿಸ್ಕೊಳ್ತೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ರಾಜ್ಯ ಸರ್ಕಾರದ ಕೂಡ ಒಂದು ಬಹುಪಾಲು ಇದೆ. ಯಾಕಂದ್ರೆ ಇದು ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಇದು ರಾಜ್ಯ ಸರ್ಕಾರವಾಗಿ ಸಂಪೂರ್ಣ ಇಚ್ಛಾಶಕ್ತಿಯಿಂದ ಅವರು ಮಾಡ್ಬೇಕಾಗುತ್ತೆ. ಜೊತೆಗೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎರಡರ ನಡುವೆ ಕೂಡ ವಿ ಸೋಮಣ್ಣ ಅವರು ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಕೇವಲ ಒಂದೇ ಒಂದು ಲೆಟರ್ ಗಳಲ್ಲಿ ಒಂದು ಕೆಲಸ ಆಗುತ್ತೆ ಪೃಥ್ವಿ. ಆದ್ರೆ ಯಾಕೆ ಇಷ್ಟು ವರ್ಷ ಆದ್ರೂ ಕೂಡ 2018ರಿಂದ 2026ವರೆಗೂ ಏನಕ್ಕೆ ಈ ಒಂದು ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಈಗಾಗ್ಲೇನೆ ಅಲ್ಲಿ ಸ್ಥಳೀಯರು ಹೇಳ್ತಾ ಇರೋ ಪ್ರಕಾರ ಏನು ಹಾಲಿ ವರ್ಸಸ್ ಮಾಜಿ ಅನ್ನ ಒಂದು ಈ ಒಂದು ತಿಕ್ಕಾಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ವಿಠಲ್ ಷಡಕ್ಷರಿ ಅವರು ಇದ್ದಾರೆ, ತಿಪ್ಟೂರಿನ ಶಾಸಕರು. ನಮಸ್ಕಾರ ಸರ್. ನಮಸ್ಕಾರ ಸರ್. ಅಲ್ಲಿ ಹೇಮಾವತಿ ಕೇಳಿ ನಾನು 178 ಕೋಟಿ 80 ಲಕ್ಷ ತಿಪ್ಟೂರ್ ಕೆರೆಗೆ ನೀರನ್ನ 5 ವರ್ಷದ ಹಿಂದೆನೆ ಮಂಜೂರಾತಿ 0.3 TMC ನೀರನ್ನ ಮಂಜೂರಾತಿ ಮಾಡ್ತಿದ್ದೆ. ಮತ್ತೆ ಅದ್ರ ಜೊತೆಗೆ ಅಚ್ಚುಕಟ್ಟಿಗೋಸ್ಕರ 180 MCFT ನೀರು ಅಚ್ಚುಕಟ್ಟಿ ಕೊಟ್ಟಿದ್ದೆ. ಕುಡಿಯೋದಕ್ಕೆ 104 MCFT ಕೊಟ್ಟು ಪ್ರಾರಂಭ ಮಾಡಿದೆ. ಆವಾಗ ಕೆಲವರು ಎಲ್ಲ ರೈತರಲ್ಲ ಪಾಪ ಹಚ್ಕೊಟ್ಬಿಟ್ಟು ಸ್ವಾಮೀಜಿಗಳು ನೇತೃತ್ವದಲ್ಲಿ 2 ಸ್ವಾಮೀಜಿಗಳು, ಅವ್ರ ಹೆಸರು ಹೇಳಕ್ ಹೋಗಲ್ಲ, ಇಂದಿನ ಶಾಸಕ ಇನ್ನೊಬ್ಬ ಮುಖಂಡ, ಇವರು ಸೇರಿ ಅದು ತಡೆ ಹಿಡಿದ್ಬಿಟ್ರು. ತಡೆ ಹಿಡಿದ್ರೆ ಹೋಗ್ಲಿ,
ಅದ್ರ ಜೊತೆಗೆ ಆ ಇದನ್ನ ಶಿಫ್ಟ್ ಮಾಡ್ಬಿಟ್ರು ಈಚನೂರು ಕೆರೆಗೆ. ಸೊ ಈಚನೂರು ಕೆರೆ ಎಕ್ಸ್ಟೆಂಟ್ ಇರೋದು 345 ಎಕರೆ. ನೊಣವಿನ ಕೆರೆ ಇರೋದು 1250 ಎಕರೆ. 499 ಹೆಕ್ಟರ್ಸ್. 499 ಹೆಕ್ಟರ್. ಅಲ್ಲಿಗೆ 1250 ಎಕರೆ. ಇದನ್ನೆಲ್ಲ ಮುಂದೆ ಇಟ್ಕೊಂಡು ಪಾಪ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಗಲಾಟೆ ಮಾಡಿ ಪಾಪ ಅವರು ಅಷ್ಟೊಂದು ದುಡ್ಡು ಒಂದೇ ಸರಿ ಎಲ್ಲಿ ಕೊಡಕ್ಕಾಗತ್ತೆ ಅಂದ್ರು, ಮಾಡ್ಕೊಟ್ರು ಪಾಪ. ಕೆಲಸ ಪ್ರಾರಂಭ ಮಾಡಿದ್ಮೇಲೆ ಕೆಲವ ಮುಖಂಡರುಗಳು ಹಿಡ್ಕೊಂಡು ಇದನ್ನ ತಡೆ ಮಾಡಿ ಬದಲಾವಣೆ ಮಾಡಿದ್ರು. ಬಿಫೋರ್ ದಟ್ ನಾನು STP ಘಟಕ ಮಂಜೂರಾತಿ ಮಾಡಿಸಿ 5 ವರ್ಷ ಆಗಿತ್ತು. ಅದನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ ಅವಾಗಿನ ಶಾಸಕ ಮಾಡ್ಕೊಳ್ಳಿಲ್ಲ. ಅದನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕಾದ್ರೆ ಹೂಳು ಮತ್ತೊಂದು ತೆಗ್ದು ಎಲ್ಲ ಮಾಡಿ ಮಾಡ್ಕೋಬೇಕಾಗಿತ್ತು. ಅವ್ರೇನು ಮಾಡ್ಲಿಲ್ಲ. ಆಕ್ಷನ್ ಆಗಿತ್ತು ಅದನ್ನ ತೆಗಿಲಿಕ್ಕೆ, ಅದನ್ನು ಮಾಡ್ಲಿಲ್ಲ. ಇಲ್ಲ ಪೂರ್ತಿ ಕೇಳ್ಕೋಬೇಕು, ಯಾಕೆಂದ್ರೆ ತಪ್ಪು ನಾನ್ ಮಾಡಿಲ್ಲ. ನಾನು ಯಾವತ್ತು ಷಡಕ್ಷರಿ ಅವ್ರನ್ನ ಆಯ್ಕೆ ಮಾಡಿರೋದು ಆ ನಂಬಿಕೆ ಮೇಲೆನೆ ಜನರಿಗೂ ನಂಬಿಕೆ ಇರುತ್ತಲ್ವಾ. ಓಕೆ, ಅವ್ರು ಮಾಡಿದ ತಪ್ಪು ಇವ್ರು ಮಾಡೋದಿಲ್ಲ, ಇವ್ರು ಸರಿ ಮಾಡ್ತಾರೆ. ಕ್ಲಿಯರ್ ಯಾವಾಗ ಆಗುತ್ತೆ ಸರ್ ಇದು? ಈಗ ಕ್ಯಾಬಿನೆಟ್ ಹೋಗಿ ಕ್ಲಿಯರ್ ಆಗುತ್ತೆ. ಮುಖ್ಯಮಂತ್ರಿಗಳ ಹತ್ರ 60 ಕೋಟಿಗೆ ಸಂಬಂಧಪಟ್ಟ ಮಂತ್ರಿಗಳು ಮತ್ತೆ ಜಿಲ್ಲಾ ಮಂತ್ರಿ ನೇತೃತ್ವದಲ್ಲಿ 3 ತಿಂಗಳಲ್ಲಿ ಮೀಟಿಂಗು ಮಾಡಿದ್ವಿ, ಎಲ್ಲ ಮಾಡಿದೀವಿ. ಈಗ ನಾನು ಕುಡಿಯಲಿಕ್ಕೆ ಹೋದ್ ವರ್ಷನು ಪೂರ್ಣ ಇದ್ರ ನೀರೇ ಕೊಟ್ಟಿರೋದು, ಯಾರಿಗೂ ತೊಂದರೆ ಏನಾಗಿಲ್ಲ. ಮತ್ತೆ 10 ಬೋರ್ವೆಲ್ಗೆ ಈಗಾಗ್ಲೇ ಮಂಜೂರಾತಿ ಕೊಟ್ಟಿದ್ದೀನಿ. ವರ್ಷೆ ಅದನ್ನ ಟ್ಯಾಂಕ್ಗಳಿಗೆ ತುಂಬಿ ನೀರ್ ಕೊಡ್ತಾವೆ. ಮುಂಚೆ 15 ದಿವಸ ಆದ್ರೂ ನೀರ್ ಕೊಡ್ತಿರ್ಲಿಲ್ಲ. 8 ದಿವಸಕ್ಕೆ 1 ದಿವಸ ನೀರ್ ಕೊಡ್ತಾ ಇದ್ದೀವಿ. ಕುಡಿಯೋ ನೀರಿಗೆ ಯಾವತ್ತು ನಾನು ಅಭಿವೃದ್ಧಿ ಪರ ಇರ್ತಕ್ಕಂಥನು. ಕುಡಿಯೋ ಆಯ್ಕೆ ಆಗೋದು ಅದೇ ಕಾರಣಕ್ಕೆ ಅಲ್ವಾ, ಜನನ್ ಕೂಡ ನಂಬಿಕೆ ಇಟ್ಟು ಓಟ್ ಹಾಕೋದು ಅದಕ್ಕೆ ಅಲ್ವಾ. ಈ 5 ಕಿಲೋಮೀಟರ್ ಇದೆಯಲ್ಲ ಸರ್ ಮೀಸಲು ಅರಣ್ಯದ್ದು, ಅದ್ ಯಾವಾಗ ಕ್ಲಿಯರ್ ಆಗುತ್ತೆ? ಇನ್ನೊಂದ್ ಸ್ವಲ್ಪ ದಿನದಲ್ಲಿ, 2-3 ತಿಂಗಳು ಸಂಬಂಧನೇ ಇಲ್ಲ. ಮೀಸಲು ಅರಣ್ಯ ಹಾಕಣಕ್ ಹೋಗ್ತೀರಾ? ಮೀಸಲಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಂದು ಪ್ಯೂರ್ಲಿ ವಾಟರ್ ಸಪ್ಲೈಗೆ ತಿಪ್ಟೂರ್ ತಾಲೂಕಿಂದ ಮಾಡ್ಸಿದೀನಿ, ಮತ್ತೆ ತಿಪ್ಟೂರ್ಗೂ ಮಾಡ್ಸಿದೀನಿ. ಬೇಕಾದ್ರೆ ನೀವು ಸ್ಪಾಟ್ಗೆ ಬನ್ನಿ, ತೋರಿಸ್ತೀನಿ ಏನೇನ್ ಮಾಡಿದೀನಿ ಅಂತ. ಇದು ಯಾಕೆ ನೀರ್ ಕೊಡಕ್ ಆಗ್ತಿಲ್ಲ ಅಂದ್ರೆ ಈಚನೂರ್ ಕೆರೆಗೆ ಕುಲಸಿತ ನೀರು ಹೋದ್ ಸರಿನೇ ಮಳೆ ಜಾಸ್ತಿ ಆದಾಗ ಮಿಕ್ಸ್ ಆಗ್ಬಿಡ್ತು. ಈಗ ಬಹಳ ಪ್ರಯತ್ನ ಮಾಡ್ತಿದ್ದೀನಿ, ಕ್ಲಿಯರ್ ಆಗ್ತಿಲ್ಲ. ಅದರಿಂದ ಈ ಸಮ್ಮರ್ ಮುಗಿಯೋವರೆಗೂ ನಾನು ಕಷ್ಟ ಇದೆ. ನೀರನ್ನ ಬೋರ್ವೆಲ್ ಮುಖಾಂತರ ಕೊಡಬೇಕು, ಕೊಡೋದಕ್ಕೆ ಏನೇ ಪ್ರಯತ್ನ ಬೇಕೋ ಮಾಡಿದ್ದೇನೆ, ಮಾಡ್ತಾ ಇದ್ದೀನಿ. ಸರ್ ಇದೊಂದು ಹಂಗಾದ್ರೆ ಈ ಮೀಸಲು ಅರಣ್ಯದ್ದು ಅಂತೆಲ್ಲ ಇತ್ತಲ್ಲ, ಅದೇನ್ ಬೇಡವೇ ಬೇಡ ಹಂಗಾದ್ರೆ? ಅದೇ ನಮಗೆ ಸಂಬಂಧ ಇಲ್ಲ. ಅದು ಎತ್ತಿನೊಳೆ ಹೋಗ್ತದೆ. ಓಕೆ, ಇದು ಹೇಮಾವತಿ ನೀರಿಂದಲ್ಲ, ಸಂಬಂಧನೇ ಇಲ್ಲ. ಇದಕ್ಕೆ ನೀರಿಂದಲ್ಲ, ಇದಕ್ಕೆ ಏನೇನ್ ಬೇಕೋ 100% ಮಾಡಿದ್ದೇನೆ. ನೀವು ಮೀಡಿಯಾದವ್ರು ಬಂದ್ರೆ ಸ್ಥಳನೂ ತೋರಿಸ್ತೀನಿ, ಏನಾಗಿದೆ ಯಾಕಾಗಿದೆ ಅಂತ. ನಮ್ಗೆ ಒಳ್ಳೇದಾದ್ರೆ ಸಾಕು. ಕೇಳಿ ಜನಕ್ಕೆ ಒಳ್ಳೇದ್ ಮಾಡಕ್ಕೋಸ್ಕರ ನಾನು 3ನೇ ಸರಿ ಯಾರು ಶಾಸಕರ ಇಲ್ಲ ತಿಪ್ಪೂರ್ನಲ್ಲಿ. ಜನ ಒಳ್ಳೇದ್ ಮಾಡ್ತಾರೆ ಅಂತಾನೆ ನನಗೆ ಅಧಿಕಾರ ಕೊಟ್ಟಿದ್ದು. ಮಾಡಿರೋ ಯೋಜನೆಗಳನ್ನ ಬಂದ್ರೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಾಡಿರೋವೆಲ್ಲ ನಿಲ್ಸಿರೋದನ್ನ ತಿರ್ಗಾ ದುಡ್ಡು ಕೊಟ್ಟು ಮಾಡಿಸ್ತಾ ಇದ್ದೀನಿ. ತಿಪ್ಟೂರ್ನ ಅಭಿವೃದ್ಧಿ ಮಾಡ್ಬೇಕು, ಚೆನ್ನಾಗಿ ಇಟ್ಕೋಬೇಕು ಅಂತಾನೆ ನನ್ನ ತಾಲೂಕಿನ ಜನತೆಗೂ ಗೊತ್ತಿದೆ. ಯಾರೋ ಕೆಲವರು ಅದನ್ನ ಉದ್ದೇಶಪೂರ್ವಕವಾಗಿ ಪ್ರಚಾರ ಮಾಡ್ತಾರ. ಆದ್ರೆ ನನ್ನ ಜವಾಬ್ದಾರಿ ಇರ್ತಕ್ಕಂಥದ್ದು ಬೇಸಿಕ್ ನೀಡು, ಕುಡಿಯೋ ನೀಡು, ಚರಂಡಿ ಇರ್ಬೋದು ಅಥವಾ ಕ್ಲೀನಿಂಗ್ ಇರ್ಬೋದು, ಎಲ್ಲದನ್ನು ಶುದ್ಧವಾಗಿ ಇಟ್ಕೊಂಡಿದ್ದೀನಿ. ಬಂದು ಪರಿಶೀಲನೆ ಮಾಡಬಹುದು. ಆ ಕ್ಷೇತ್ರ ಜನಕ್ಕೆ ಒಳ್ಳೇದಾದ್ರೆ ಸಾಕು ಸರ್. ಧನ್ಯವಾದ ಸರ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇದು ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮ.